ಶಿರಹಟ್ಟಿ ತಾಲೂಕಿನ ಚನ್ನಪಟ್ಟಣ ಗ್ರಾಮದ ಜನರ ಸಮಸ್ಯೆಗಳನ್ನು ಆಲಿಸಿದ ಬಿಟಿ ಚಂದ್ರಶೇಖರ್. ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಾ ಇರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷ 1008 ಬಡವರ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಡಿಟಿ ಚಂದ್ರಶೇಖರ ಅವರು ಶಿರಹಟ್ಟಿ ತಾಲೂಕಿನ ಚನ್ನಪಟ್ಟಣ ಗ್ರಾಮದ ಬಡ ರೈತರ ಮನೆಗೆ ಭೇಟಿ ನೀಡಿ ಅವರು ಮನೆಯಲ್ಲಿ ಪ್ರೀತಿಯಿಂದ ಊಟ ಮಾಡು ಅವರ ಸಮಸ್ಯೆಗಳನ್ನು ಆಲಿಸಿದ ಬಿಟಿ ಚಂದ್ರಶೇಖರ್ ಅವರು ಮಾತನಾಡಿ, ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಕೂಡ ಈ ತಾಲೂಕಿನ ನಿಮ್ಮ ಸೇವೆ ಮಾಡಲು ಬಂದಿರುವ ಬಿಜೆಪಿ ಪಕ್ಷದ ಸೇವಾ ಆಕಾಂಕ್ಷಿಯಾಗಿದ್ದು ನನಗೂ ಒಂದು ನಿಮ್ಮ ಸೇವೆ ಮಾಡುವ ಅವಕಾಶ ಕೊಡಿ. ನಾನು ರೈತ ಕುಟುಂಬದಿಂದ ಬಂದವನೇ. ರೈತರ ನೋವು ನಲಿವುಗಳ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ. ಅದಕ್ಕಾಗಿ ತಾಲೂಕಿನಲ್ಲಿ ನಿರಂತರವಾಗಿ ರೈತರ ಸಮಸ್ಯೆಗಳಿಗೆ ಹೋರಾಡುತ್ತಲೇ ಇದ್ದೇನೆ. ನಿಮ್ಮ ಸಹಕಾರ ಅವಶ್ಯಕವಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ. ಅಜ್ಜಿಗ ಯಜಮಾನ್ರಿಗೂ ಕಾಣಲ್ವಾ? ಇದು ಆಸ್ಪತ್ರೆ ತೋರ್ಸಿದ್ರಾ? ಬರಲ್ಲ ಅಂದ್ರ ಇದು ಚಸ್ಮಾ ಕೊಟ್ಟವ್ರೇನ? ಏನ್ ಇದು ಪೊರೆ ಕ್ಲೀನ್ ಮಾಡಿದ್ರ? ಕಣ್ಣಿಂದ ಆಪರೇಷನ್ ಮಾಡಿದ್ರ? ಪೊರೆ ಕ್ಲೀನ್ ಮಾಡಿದ್ರ? ಪೊರೆ. ಹೌದು. ನಾಳೆ ಬರ್ತ ನಾನು ಈ ವಾರದಲ್ಲಿ ಮತ್ತೊಂದ್ಸಲ ಆಸ್ಪತ್ರೆ ಕರೆಸ್ತೀನಿ ಇಲ್ಲಿ ನಿಮ್ಮೂರಿಗೆ. ಮುಂದೆ ಕಣ್ ಕಾಣಂಗಿಲ್ಲ, ಎಲ್ಲ ಬಿದ್ದಂಗಿದ ಅಮ್ಮ. ಏನು ಬಂಗಾರ ನಿನ್ನ ಕಣ್ ಕಾಣುತ್ತ? ನೀನ್ ಗಟ್ಟಿದೆ ಬಿಡಿ, ನೋಡಕ್ ಗೊತ್ತಾಗ್ತದೆ. ಅವ್ರ ಮಕ್ಕಳು ರಮೇಶ್ ಅಣ್ಣ ಇಲ್ಲಿ ದಡವಾ ಪೆನ್ಷನ್ ದುಡ್ಡು ಬರ್ತಾ ಇದೆ ನಿಮ್ಗೆ? ಪೆನ್ಷನ್ ಅಂತಂದ್ರೆ ವಾಲಂಟಿಯರ್ ಬರ್ಕೊಟ್ಬಿಟ್ಟು ಕೆಲಸ ಬೇಡ ಅಂತ ಮೈ ಹುಷಾರಿರ್ಲಿಲ್ಲ. ಅಲ್ಲ ಶೆಡ್ ಮನೆ ಆದ್ರೆ ಏನಾಗಿತ್ತು ವಯಸ್ಸು ನಿನಗೆ? 70 ವರ್ಷ. ಒಂದ್ ಸ್ವಲ್ಪ ಮುಂದ್ ಬಂದ್ ಮಾತಾಡ. ನಾನ ರೈತ ಸಂಘ ರಾಜ್ಯಾಧ್ಯಕ್ಷ. ನಾವು ನಿಮ್ ಕಷ್ಟ ಸುಖ ಕೇಳಕ್ ಬಂದಿವಿ. ಒಳ್ಳೇದಾತ್ರಿ, ಬಂದದ್ ಒಳ್ಳೇದಾತ್ ನೋಡ್ರಿ. ಬೆಳೆ ಎಲ್ಲ ಹಾನಾಗಿದ್ ನಮ್ಗೇನ ಲಾಭ ಐತಿ, ಇಲ್ಲಿ ಏನು ಬರಂಗಿಲ್ಲ ಅಲ್ಲ, ಯಾವ ಫೆಸಿಲಿಟಿನೂ ಇಲ್ಲ ನಮಗ. ನೀವು ಓದೋರ್ ತರ ಕಾಣ್ತಾ ಇದೀರಿ. ಡಿಗ್ರಿ ಆಗಿತ್ತೇನ್ರಿ? ಡಿಗ್ರಿ ಆಗಿ ಕಮ್ತಾ ಮಾಡ್ತೀರಿ ನೀವು? ಹೊಲ ಐತೇನ್ರಿ? 2 ಎಕರೆ ಹೊಲ ಐತಿ. ಏನ್ ಹಾಕಿದ್ರಿ? ಶೇಂಗಾ ಹಾಕ್ತೀವಿ. ಪ್ರತಿ ವರ್ಷ ಬರೀ ಶೇಂಗಾ ಅಷ್ಟೇ ಮಾಡ್ತೀರಿ? ಜೋಳ ಗಿಳಿ ಹಾಕಂಗಿಲ್ಲ? ಜೋಳ ಹಾಕ್ತಿರ, ಆಜುಬಾಜು ಇರೋರೆಲ್ಲ ಹಾಕ್ತಾರ. ನೀವು ಒಬ್ರೇ ಇದ್ದೀರಿ? ಏನ್ ಮಾಡ್ತಾರ ಅವ್ರು? ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ. ಮತ್ ನೀವು ಡಿಗ್ರಿ ಮಾಡಿ ಅವ್ರನ್ನ ಅವ್ರು ಓದ್ಬೇಕಲ್ರಿ. ಇವ್ರು ಓದಂದ್ರೆ ಓದ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡೋಣ? ಇಂತ ಮಕ್ಕಳು ಕಟ್ಕೊಂಡು ಅವ್ರ ಜೊತೆಗೆ ನಾವು ಸಾಯ್ಬೇಕು. ಮತ್ತೆ ನಮ್ಮ ವಯಸ್ಸು ಮಿಕ್ಕೋತು, ನಮ್ ಏಜು ಮುಗಿದೋತು. ಮತ್ತೆ ಅವ್ರು ಹಂಗಾದ್ರೆ ಅವ್ರಿಂದ ನಾವು ಇರ್ಬೇಕಲ್ಲ. ಆರಾಮಿದ್ದೀರಲ್ಲ? ಆರಾಮಿದ್ರಿ. ಇಲ್ಲಪ್ಪ ಇಲ್ಲ ಹೆಸರಲ್ಲ ನಿಮ್ದು? ಚಂದ್ರಶೇಖರ್ ಅಂತ. 1008 ಮದುವೆ ಮಾಡಿದೀನಿ ಮೊನ್ನೆ ಡಿಸೆಂಬರ್ 7ನೇ ತಾರೀಕು. ಮಾಡ್ರಿ, ಒಳ್ಳೇದ. ನನ್ ಕೈಲ ಬಾಕಿ ಕೊಟ್ರೆ ಮಾಡೋಣ. ಯಾವ ಊರು? ಚಿಕ್ಕಮಂಗ್ಳೂರಮ್ಮ. ನೀವು ಮಾತಾಡೋ ಮಾತೇ ಸೂಪರ್ ಆಗಿದೆ. ಸಾಕು. ಏನ್ ಮಾಡಿದ್ಯಾ ಟೇಸ್ಟ್ ಆಗಿ? ಮಟನ್ ಸಾರಾ? ಓ ಹೌದು, ಪೂಜೆ ಮಾಡ್ತೀರಾ ನೀವು? ಓ ನಮ್ ಹಿಂದೂ ಸನಾತನ ಧರ್ಮ ಅಲ್ಲ. ಏನ್ ಮಾಡ್ತಿದ್ಯಾ? ಅದು ತಿಂದ್ರೆ ಮುಗೀತ್ ನನ್ ಕತೆ. ಬೆಲ್ಲ ಮೇಸನ್ರಿ ನಾನು. ತುಂಬಾ ಚೆನ್ನಾಗಿದೆಯಲ್ಲ. ಸೊಸೈಟಿ ಹಾಕಿನಿದ? ರೇಷನ್ ಅಕ್ಕಿ ಅಂತ ಕೇಳ್ತಾರ ಅವ್ರು. ಒಂದೂವರೆ ಎಕರೆ ಐತ್ರಿ. ಏನ್ ಜೋಳ ಮಾಡಿದ್ರೆ? ಶೇಂಗಾ ಹಾಕ್ತಾರೆ. ಮಕ್ಳು ಜನ? ಮಕ್ಕಳು 3 ಜನ ಹೆಣ್ಮಕ್ಳು, ಒಬ್ಬನ ಮಗ ರೀ. ಏನಿಲ್ಲ RCB. ಕೆಳಗಡೆ ಏನ್ ಓದ್ತಿದ್ಯಾ? ಯಾವ ಸಂಬಂಧ? ಬರ್ತಾನ ನೋಡ್ರಿ, ಬರ್ತಾನ.
ಕರಪ್ಷನ್ ಕಟ್ಬೋದಿತ್ತಲ್ಲ, ಅದ್ ಪಾಸ್ ಆಗಿದ್ಯಾ? ಎಷ್ಟು ವರ್ಷ ಆಯ್ತು ಪಾಸ್ ಆಗಿ? 3 ವರ್ಷ ಆಯ್ತು. ಎಕ್ಸಾಮ್ ಕಟ್ಬೋದು. ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಆದ್ರೆ ಏನಾದ್ರು ಒಂದು ಜಾಬ್ ಸಿಗ್ತತೆ. ನೀನು SLC ಗೆ ಮನೆ ಪ್ರಾಬ್ಲಮ್ ಅಂತೇಳಿ ಬಿಟ್ಬಿಟ್ರೆ ಆಲ್ಮೋಸ್ಟ್ ಇಲ್ಲಿ ಮೂರ್ ಜನ ಹೆಣ್ಮಕ್ಳು ಇದಾರಲ್ಲ ಸರ್, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಹೆಣ್ಮಕ್ಳು ಹೋಗ್ತಿದಾರ, ಅವರು ಮದುವೆ ಮಾಡ್ಕೊಟ್ಬಿಟ್ಟು ಮತ್ತೆ ಕೊಟ್ಮೇಲೆ ಮತ್ತೇನ್ ಪ್ರಾಬ್ಲಮ್? 2 ಜನ ಮದುವೆ ಹೋಗಿದ್ದೆ, ಇನ್ನೊಬ್ರು ಇದಾರೆ. ಇನ್ನೂ ಅದೇ ಮದುವೆ ಆಗಕ್ಕೆ ಮಕ್ಳಾಗ್ಬಿಟ್ರೆ ಬರೀ ಮದುವೆ ಮಾಡೋದೇ ಕೆಲ್ಸನಾ? ಅವ್ರನ್ನು ಓದಿಸ್ಬೇಕು, ಅಭ್ಯಾಸ ಮಾಡಿಸ್ಬೇಕತ್ರಿ ನಾವು. ಓದಿಸ್ಬೇಕು. ನಮ್ಮ ಮನೆಯವರಿಗೆ ಈಗೇನು ಭಾಳ ತೊಂದ್ರೆ ಆಗ್ತಾರೆ ಹಿಂಗಾಗಿ. ಹಾಸ್ಟೆಲ್ಗಳಿದಾವೆ, ತಂದೆ ತಾಯಿ ಗುರಿ ಆಗಂಗಿಲ್ಲ. ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇತ್ತು ನಮಗೆ ಹಾಸ್ಟೆಲ್ಗಳಲ್ಲಿ. ಅನುದಾನ ನಮ್ಗೆ ಯಾವ ಬರಂಗಿಲ್ರಿ ಸರ್, ಅಲ್ಲೆಲ್ಲ ಹಾಸ್ಟೆಲ್ಗಳಾಗಿ ಮಾಡಿದ್ದಾರೆ. ಹಾಸ್ಟೆಲ್ದಾಗ ಕೊಡ್ತಾರೆ. ಅಲ್ಲಿ ನಿಮ್ಗೆಲ್ಲ ನಿಮ್ಮ ಹತ್ರ ಓದ್ಲಿ ಅಂತಾನೆ ಬಿಟ್ಟಿದ್ದಾರೆ. ನಮ್ಮಂತ ಜನ ಬರ್ತಾರೆ, ಒಂದಲ್ಲ ಒಂದಿನ ಇವೆಲ್ಲ ಅಭಿವೃದ್ಧಿ ಆಗ್ತವೆ. ಅಲ್ಲಿ ಗಂಡ ನೀವು ಓದ್ಬೇಕು. ಓದಿದ್ರೆ ನಿಮ್ ವಿದ್ಯೆ ಅವನ ಕದಿಯಲ್ಲ. ಓದಿಲ್ಲ ಅಂದ್ರೆ ಹೊಲ ಮನೆ ಜಮೀನು ಮಾಡ್ಕೊಂಡು ಹಿಂಗೆ ಇರ್ಬೇಕು. ನಮ್ಮ ರೈತರ ಜೀವನ ನಷ್ಟ ಆಗ್ಬಿಡುತ್ತದೆ. ಆಮೇಲೆ ಎಷ್ಟ್ ಚೆನ್ನಾಗಿದ್ಯೋ, ಓದಿ PSI ಡಾಕ್ಟರ್ ಏನೋ ಆಗ್ಬೇಕಲ್ವಾ? ಈಗ ಇದು ಎಕ್ಸಾಮ್ ಕಟ್ಟು, ಫಸ್ಟ್ PC ಪಾಸ್ ಮಾಡ್ಕ, ಏನೋ ಆಗ್ತದೆ. ಕಮ್ತ ಮಾಡ್ಕೊಂಡೆ ಓದ್ತಾರೆ ಜನ, ಹೌದಿಲ್ಲ? ಅಮ್ಮನ್ನ ನೋಡ್ಕೋಬೇಕು ಅಂತೇಳಿ ಅಮ್ಮ ನೀರ್ ಕುಡಿ, ಕುಡಿ ನೀನ್ ಕುಡಿ. ಅದೇ ಇದು ಬರ್ತದೆ ಒಳ್ಳೆ ಬಿಕ್ಲಿಗೆ. ಬಿಕ್ರಿ ಕೇಳ್ರಿ, ಅವರು ಯೋಗಮ್ಮ ಇದಾರಲ್ಲ, ಹಂಗಾಗಿ ಅವ್ರು ಸಾಯಂಕಾಲ ಅಷ್ಟು ಇರೋದೇ. ಓದ್ಬೇಕು ನೀನು. ಎಷ್ಟು ವರ್ಷ ಆಯ್ತು ಈ ಮನೆಗ್ ಬಂದು? ನಾವು ಭಾಳ ದಿವಸ ಕಟ್ಟಿದ್ವಿ. ಒಳ್ಳೆ ಅಮೃತ ಇದ್ದಂಗಿತ್ತು ಮನೆ. ಊಟ ಸಗಣಿ ನೆಲ ಅನ್ನನಿಲ್ರಿ ಬೇಡ ಬೇಡ, ಸಾಂಬಾರ್ ತುಂಬಾ ಚೆನ್ನಾಗಿದೆ. ನಮ್ ಗೌರ್ಮೆಂಟ್ ಸ್ಕೂಲ್ ನೆನಪು ಬರುತ್ತೆ ನನಗೆ. ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಅನ್ನ ಸಿಕ್ಕಿದ್ದು ಗೌರ್ಮೆಂಟ್ ಸ್ಕೂಲಿಂದ. ತುಂಬಾ ಚೆನ್ನಾಗಿದೆಯಮ್ಮ ಊಟ. ಸರ್ ಟವರ್ ಇದೆ. ಅದೇ ಅದೇ ಅದು ಮಗಳ ಮನೆ ಅದು. ಹೋಯ್ ಸಪ್ಪಂದ ನೋಡ ಈ ಕಡೆ ಅಪ್ಪ ಏನು ಕಾಣಾಗಿಲ್ಲ, ಕೈ ಹಿಡ್ಕೊಂಡು ಹೋಗ್ಬೇಕು, ಕೈ ಹಿಡ್ಕೊಂಡು ಅಲ್ಲ ಆಪರೇಷನ್ ಇನ್ನು ತೋರಿಸ್ತಿಲ್ಲ ಇವ್ರಿಗೆ? ಇದು ಸುಮಾರು ವರ್ಷದಿಂದ ಅದಾರ ಸರ್, ಅವ್ರು ಸಣ್ಣವ್ರಿದ್ದಾಗಿಂದ ಹಂಗದಾರ ಆಲ್ಮೋಸ್ಟ್. ಹೌದು ಸರ್, ಬಾಳ ದಿನ ಆತ್ರ ಹಂಗದ. ಅಣ್ಣ ಕಣ್ ಕಾಣೋದಿಲ್ವ ನಿಮ್ಗೆ? ಕಾಣಲ್ಲ? ಮಾತಾಡಕ ಬರಂಗಿಲ್ಲ, ಮಾತಾಡಕ್ ಹೋಚಿಲ್ಲ. ಇವ್ರ ಸಂಬಳ ಬರ್ತಿಲ್ವಾ? ಏನ್ ಬಂದಿಲ್ಲ. ಮಾಡ್ಲಿ ಅವನ 9 ತಿಂಗಳಾಯ್ತಾ? ಮೊದ್ಲು ಮಾತಾಡ್ತಿದ್ದಣ್ಣ, ಮೊದ್ಲು ಮಾತಾಡ್ತಿದ್ದ. ಮೊದ್ಲು ಒಂದ್ ಸ್ವಲ್ಪ ಮಾತಾಡ್ತಿದ್ದೆ ಅಂತಕಂತೆ ಮಾತಾಡ್ತೊಂಡೆ. ಅವ್ರೆಲ್ಲ ತಾಟಿಂಗ್ ಎಲ್ಲ ಕೈ ಅಲ್ಲ ಮುಂಚೆ ಕಾಣ್ತಿತ್ತಾ? ಸಣ್ಣ ಹುಡುಗಿಂದನು ಮುಂಚೆ ಎಲ್ಲ ಕಾಣ್ತಿತ್ರಿ, ನೀರ್ ತೆಗ್ದಿದ್ದು. ಬಂತವಾಗ ಅಂತೆ ಕಡ್ಬಾಡ್ತೊಂಡೆ. ఇప్పుడు ఏం కనబడలేదు. ಅಲ್ಲ ಚೆಕ್ ಮಾಡ್ಸಿದಿಲ್ಲ? ಚೆಕ್ ಮಾಡ್ಸಿಲ್ಲ ನೀವು? వాళ్ళకి తీసుకుపోయిండ్రు, వాళ్ళకి తెలిసి ఇంటి వాళ్ళకి మాకు ಚೆಕ್ ಮಾಡಿಲ್ಲ? ಗದಿಗ್ ಹೋಗಿದ್ವಿ, ಬರಂಗಿಲ್ಲ ಇರೋದ ಹಂಗದ ಅಂದ್ರ ಗದಿಗೆ ಎಲ್ಲ ಇಲ್ಲಿ ಅಧಿಕಾರಿಗಳದ್ದು ಬೇಜವಾಬ್ದಾರಿ ಕೆಲಸ ಅದಾವ್ರಿ. ಅವ್ರು ಕರೆಕ್ಟ್ ಆಗಿ ಚೆಕ್ ಮಾಡಂಗಿಲ್ಲ, ಹೇಳಂಗಿಲ್ಲ, ಮಾತಾಡಂಗಿಲ್ಲ. ಮೊದ್ಲು ಒಂದ್ ಸ್ವಲ್ಪ ನೆದರ್ ಮ್ಯಾಗ ಅಡ್ಡಾಡ್ತಿದ್ರು ಅವ್ರು. ಈಗಂತ್ರು ಎಲ್ಲ ಕಟ್ಟಾಗಿ ಎಲ್ಲ ಕಟ್ಟಾಗ್ಯಾನ್ರಿ, ವಯಸ್ಸು ಬಂದಂಗೆಲ್ಲ. ಅದು ಮಗಳ ತಾಲೂಕಿಂದ ನಮಗೂ ಬಸ್ ಯಾವುದೇ ಇಲ್ಲ. ಬಸ್ ಸಿರೇಟಿಂದ ಬೆಳಿಗ್ಗೆ ಬಂದ್ರೆ ಈ ಬೆಳಿಗ್ಗೆ ಹೋಗೋರಿಗೆ ಅನುಕೂಲ ಬಹಳ. ಹುಡುಗರಿಗೆ ಬಿಡಾಕ ಒಂದು ಇಲ್ಲ ಮನ್ಯಾಗ ಯಾರು ಇದ್ರ ಅವ್ರು ಬೈಕ್ ಬಿಟ್ಟು ಶಿರಹಟ್ಟಿ ಬಸ್ ಡಿಪೋ.
అవి ಹೇಳಿವ್ರಿ ಸರ್ ಚೆನ್ನಾಗಿ ಮುಟ್ಲು చెప్పిన ಚೆನ್ನಾಗಿ ಮುಟ್ಲು చెప్పిన ಅದೇನು ಬರ್ತಾರೆ ಸಿಸ್ಮೇಲೆ ಶಿರಾಟಿ ಬಸ್ ಡಿಪೋ ಈ ಸರ್ ನೀವೆಲ್ಲ ಹಿಂಗೆ ನಾವು ಮಾಡಬೇಕು ನಾವು ಮುಂದೆ ರೊಕ್ಕೊಂಡ್ರೆ ಪಾಪ ಅವರು ఇద్దరు కూతుర్లు ఒకటి ఇద్దరిని పెద్ద కూతుర్లు కొడుది ఇద్దరిని సన్న కూతుర్లు కొడుతుంది ఏమైంది లేదని సమాధ హాస్టల్ వాడడంలో పనిచేశారు మన ఒక నెల ఈ నెల వీళ్ళు ఇద్దరు ముండ్రికి వెళ్ళా ఇద్దరు మా తమ్ముళ్ళు వరకు దొరుకుతావు నాకు బాగా లేకుండా నా బాగుండి నా తగ్గ మక్కన కాళ్ళు కాళ్ళన బిడ్డలు పుట్టిన బట్టి నా కాళ్ళు పోయితుండవు ఇప్పుడు నడుస్తలేవు నువ్వు కాళ్ళన్నా కట్టబడి నడుస్తాను ఆపరేషన్ చేపించాలా వద్దా నన్ను కట్టుకొని నా నీళ్ళు పట్టిన కుదింటికి కదా ఇట్లా నడుస్తాను పోత జోలిపోతాను ఇంతే కట్టపడికి నడుస్తావా కట్టబడి నడుస్తాను కట్టపడికి నడిస్తే నడుస్తుంది నొప్పి ఏం లేవమ్మా మా కాళ్ళు ఏం నొప్పి లేవా ఇవే నొప్పి ఉండేది మా కాళ్ళు ఆపరేషన్ చేపించుకా వద్దా ఆపరేషన్ అయ్యి మీ జడ్డు కదా చెప్పదు కదా వచ్చి ఇప్పుడు మన ఏం అల్లి జడుపు పుట్టినా రెండో పిల్లని కూతురుకు సరివేది వెళ్దాం కానీ పట్టుకొని కూర్చుని మా కళ్ళు ఉండవు బిడ నీ కూతురుగా నలుగురు ఆడపిల్ల ఇంట్లో ಸ್ವಲ್ಪ పరిస్థితి ఎడవని సందా వాకిలి ఇట్లనేనా ఇవన్నీ ఇట్లా ఉండదు పడలే వాన వస్తుంటే అంత కారుతుంది చాలా సమస్య అమ్మ ఉసిరిమేయమ్మ అంత పిన్నమ్మగర్లకు అంత అన్నగర్లకు చెప్తారు ఇందిరాగాంధీ దీంట్లో ఇందిరాగాంధీ మాకే తెలీదు 1500 తాత వాళ్ళు అంతా చెప్పినాక మాకు తెలుసు మరే ఇంకేం లేదు బెక్కర్ల సాలే నిలిచినబ్బా ఎవరా నా కూతురు నేర్చి వద్దొద్దంటే ఇట్లా ఇది పైన కట్టిగా నీ పరిస్థితి వచ్చాడు మాకు 7వ తేదీకే మంచిదైతుంది 50కి